ಗುಡ್ ಮಾರ್ನಿಂಗ್ ಆರ್ತಿ. ಹಾಯ್ ಅಕ್ಕ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ನನಗೆ ನಿನ್ ಮೇಲೆ ಕೋಪ ಬಂದಿದೆ. ನನ್ ಮೇಲ್ ಸಿಟ್ಟ? ಯಾಕೆ? ಯಾಕೆ ಅಂದ್ರೆ ನೀನ್ ಸೂರ್ಯನ್ ಜೊತೆ ಹೊರಗಡೆ ಹೋದ್ಮೇಲೆ ನಮ್ಮನ್ನೆಲ್ಲ ಮರ್ತೆ. ಅದಕ್ಕೆ. ಹಾಗೇನು ಇಲ್ಲ ಅಕ್ಕ, ನಾನೇ ನಿಮಗೆ ಫೋನ್ ಮಾಡ್ಬೇಕು ಅಂತಿದ್ದೆ. ಅಷ್ಟ್ರಲ್ಲಿ ನೀವೇ ಫೋನ್ ಮಾಡ್ಬಿಟ್ರಿ. ಇದನ್ನೇ ತಾನೇ ನೀನ್ ಹೇಳ್ಬೇಕು ಅಂತಿರೋದು. ಈ ಡೈಲಾಗ್ಗಳೆಲ್ಲ ಬೇಡ. ನಮ್ಮನ್ನೆಲ್ಲ ಮರ್ತೋಗ್ಬಿಡೋ ಅಂತದ್ದು ಅಲ್ಲೇನ್ ನಡೀತಿದೆ ಅದನ್ನ ಮೊದ್ಲು ಹೇಳು. ಏನು ಅಂತ ಹೇಳಿ ಅಕ್ಕ? ಇಲ್ಲಿ ತುಂಬಾ ಮಜವಾಗಿದೆ. ಯಾರ ಜೊತೆಲಿ? ಇನ್ಯಾರ ಜೊತೆ? ಮಕ್ಳ ಜೊತೆ. ಬರೀ ಮಕ್ಕಳ ಜೊತೆನಾ ಅಥವಾ? ನೀವು ನನ್ ಬಾಯಲ್ಲೇ ಕೇಳ್ಬೇಕು ಅಂತಿದ್ದೀರಾ? ಅವ್ರ ಜೊತೆನು. ಏನು? ಏನಂದೆ? ಯಾರ ಜೊತೆ ಅಂದೆ? ಓಹೋ, ನಿಮಗೆ ಗೊತ್ತಾಗ್ಲಿಲ್ವಾ? ನಿಮ್ ಮೈದ್ನನ್ ಜೊತೆ. ಆರ್ತಿ, ಈ ಮಾತನ್ನ ಕೇಳೋದಕ್ಕೆ ನನ್ಗೆ ಎಷ್ಟು ದಿವಸದಿಂದ ಕಾಯ್ತಿದೆ. ನಂಗಂತೂ ತುಂಬಾ ಖುಷಿ ಆಯ್ತು. ಹೇಳ ಆರ್ತಿ, ಏನಾಯ್ತು ಹೇಳು. ಪರಿಮಳ, ಬಂದೆ ಅಮ್ಮ. ಆರ್ತಿ, ಅಮ್ಮ ಕರಿತಾ ಇದ್ದಾರೆ. ನಾನು ಆಮೇಲೆ ಫೋನ್ ಮಾಡ್ಬಿಟ್ಟು ಎಲ್ಲ ಡೀಟೇಲ್ಸ್ ತಿಳ್ಕೊಳ್ತೀನಿ. ಸರಿನಾ? ಆಮೇಲೆ ಫೋನ್ ಮಾಡ್ತೀನಿ. ಬೇಡ ಅಕ್ಕ, ನಾನು ಈಗ್ಲೇ ಹೇಳ್ಬೇಕು, ನೀವ್ ಈಗ್ಲೇ ಕೇಳ್ಬೇಕು. ಅಯ್ಯೋ, ಅಮ್ಮ ಕರೆದಿದ ತಕ್ಷಣ ಹೋಗ್ಲಿಲ್ಲ ಅಂದ್ರೆ ಮತ್ತೆ ಬಯಸ್ಕೋಬೇಕಾಯ್ತೆ. ಪ್ಲೀಸ್ ಆರ್ತಿ, ಆಮೇಲೆ ಫೋನ್ ಮಾಡ್ತೀನಿ. ಸರಿ ಅಕ್ಕ, ಬಾಯ್. ಬಾಯ್. ಎಲ್ಲಿಗೆ ಹೋಗಿದ್ದೆ ನೀನು? ಇಲ್ಲಿಗೆ ಬರ್ತಿದ್ದೆ ಅತ್ತೆ. ತಿಂಡಿ ಮಾಡಿಟ್ರೆ ಸಾಲದು, ಅದನ್ನ ತಿನ್ಲೂಬೇಕು. ಹೋಗಿ ತಿಂಡಿ ತಿನ್ನು. ಸರಿ. ಪರಿಮಳ, ಅದೇನೋ ಹೇಳ್ಬೇಕು ಅಂತಿದ್ದೆ, ಏನದು? ರಾಖಿ ವಿಷಯ ಮಾವ. ಮಾವ, ರಾಖಿ ನಿಮ್ಮಿಬ್ಬರನ್ನ ತುಂಬಾ ಗೌರವಿಸ್ತಾಳೆ. ಅವಳು ಮನೆಗ್ ಬಂದಾಗ ಒಂದ್ ಮಾತು ಹೇಳಿದ್ಲು. ಅತ್ತೆ ಮಾವ ಅಂದ್ರೆ ನಮ್ಮ ಅಪ್ಪ ಅಮ್ಮ ಇದ್ದಾಗೆ ಅಂತ. ಮಕ್ಕಳು ತಮ್ಮ ಸಮಸ್ಯೆನ ಅಪ್ಪ ಅಮ್ಮನ ಮುಂದೆನೆ ಹೇಳ್ಕೋಬೇಕಲ್ವಾ? ಅದನ್ನ ಅವಳೇ ಹೇಳಿ ಬಿಡು, ನೀನ್ ಯಾಕೆ ಹೇಳ್ತೀಯ? ಅವಳು ಹೇಳ್ದಾಗ ನೀವ್ ಹೇಗ್ ರಿಯಾಕ್ಟ್ ಮಾಡ್ತೀರೋ ಅಂತ ಭಯ ಅವಳಿಗೆ. ಆಯ್ತು, ಅದೇನ್ ಹೇಳು. ಅಮ್ಮ, ರಾಖಿ ಮದ್ವೆಗ್ ಮುಂಚೆ ಮಾಸ್ ಕಮ್ಯುನಿಕೇಶನ್ ಕೋರ್ಸ್ ಮಾಡ್ತಿದ್ಲಂತೆ. 1 ವರ್ಷದ ಕೋರ್ಸು. ಮದ್ವೆ ಆಗಿದ್ರಿಂದ ಕಡೆ ತಿಂಗಳು ಕಾಲೇಜ್ಗೆ ಹೋಗಕ್ ಆಗ್ಲಿಲ್ವಂತೆ. ಈ ಕಾಲೇಜಿಂದ ಲೆಟರ್ ಬಂದಿದೆಯಂತೆ. ಆಸಕ್ತಿ ಇದ್ರೆ ಕೋರ್ಸ್ನ ಕಂಪ್ಲೀಟ್ ಮಾಡ್ಕೋಬಹುದು ಅಂತ. ನೀವುಗಳು ಒಪ್ಪಿಗೆ ಕೊಟ್ರೆ ಅವಳು ಕಾಲೇಜ್ಗೆ ಹೋಗ್ತಾಳಂತಮ್ಮ. ಅದು 1 ತಿಂಗಳಿಗೋಸ್ಕರ ವರ್ಷ ಶ್ರಮ ವೇಸ್ಟ್ ಆಗ್ಬಾರ್ದಲ್ವಾ? ಈಗ ಅವಳು ಅದೇನದು ಓದ್ಬೇಕು ಅಂತ ಇರೋದು? ಮಾಸ್ ಕಮ್ಯುನಿಕೇಶನ್. ಅದನ್ನ ಓದಿ ಏನ್ ಮಾಡ್ಬೇಕಾಗಿದೆ? ಅದ್ರ ಬದಲಾಗಿ ಹೊಲಿಗೆ, ಕಸೂತಿ ಆ ಥರದ್ದೇನಾದ್ರೂ ಕಲ್ತ್ರೆ ಚೆನ್ನಾಗಿರುತ್ತೆ. ಅಹಲ್ಯ ಹೋಗ್ತಿದ್ಲಲ್ಲ, ಅವಳ ಹತ್ರ ನಂಬರ್ ಇದ್ರೆ ಇವಳಿಗೆ ಕೊಡೋದಿಕ್ ಹೇಳು. ಅಮ್ಮ, ಯಾರ್ಯಾರ್ಗೆ ಏನೇನ್ ಇಷ್ಟನೋ ಅದನ್ನ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ? ಅವಳ ಕೋರ್ಸ್ನ ಕಂಪ್ಲೀಟ್ ಮಾಡ್ಕೋಬೇಕಂತೆ. ಮಾಡ್ಲಿ ಬಿಡಿ. ಅವಳಿಗೆ ಏನಿಷ್ಟನೋ ಅದನ್ನ ಮಾಡೋ ಅಗತ್ಯ ಇಲ್ಲ. ಅವ್ರ ಮಾವನವ್ರ ಮನೆಗೆ ಏನ್ ಅಗತ್ಯ ಇದೆಯೋ ಅದನ್ನ ಮಾಡಿದ್ರೆ ಸಾಕು. ಈ ಹೊಲಿಗೆ ಕಸೂತಿ ಆದ್ರೆ 2 ಗಂಟೆಗಳಲ್ಲಿ ಕ್ಲಾಸ್ ಮುಗ್ದೋಗುತ್ತೆ. ಇವಳು ಬೆಳಗಾಗೆ ಪ್ಯಾಂಟ್ ಶರ್ಟ್ ಹಾಕೊಂಡು ಕಾಲೇಜ್ಗೆ ಅಂತ ದಿನ ಇಡೀ ಹೊಟ್ಟೋದ್ರೆ ಮನೆ ಕೆಲಸ ಎಲ್ಲ ನೀನೇ ಮಾಡ್ಬೇಕಾಗತ್ತೆ. ಮಾಡ್ತೀಯೇನು? ಮಾಡ್ತೀನಮ್ಮ. ಓ, ನೀವೆಲ್ಲ ಸೇರಿ ಪ್ಲಾನ್ ಮಾಡ್ಕೊಂಡು ಮಾತಾಡ್ಕೊಂಡೇ ಹೇಳ್ತಾ ಇದ್ದೀರಾ? ಅಮ್ಮ, ಹಾಗೆಲ್ಲ ಏನೂ ಇಲ್ಲ. ನಂಗೆ ಮೊದ್ಲಿಂದ ಮನೆ ಕೆಲಸ ಮಾಡಿ ಅಭ್ಯಾಸ ಇದೆ ಅಲ್ವಾ, ನಂಗೇನ್ ಕಷ್ಟ ಆಗೋದಿಲ್ಲ. ನಾನಿನ್ನೂ ಒಪ್ಪಿಗೆ ಕೊಟ್ಟಿಲ್ಲ. ಅಮ್ಮ, ರಾಖಿ ಪ್ರಶ್ನೆ ಮಾಡಿದ್ರೆ ಸಮಸ್ಯೆ ಆಗತ್ತೆ. ಏನ್ ಪ್ರಶ್ನೆ ಮಾಡ್ಬಿಡ್ತಾಳೆ? ಆರ್ತಿಗ್ ಮಾತ್ರ ಯಾವುದೇ ತಡೆ ಇಲ್ಲ. ಅವಳಿಗೆ ಸೂರ್ಯಭವನ್ ಜೊತೆ ಕೆಲಸ ಮಾಡೋದಕ್ಕೂ ಒಪ್ಪಿಗೆ ಕೊಟ್ಟಿದ್ದಾರೆ. ಈಗ ಹಳ್ಳಿಗೆ ಹೋಗಿ ಅವ್ರ ಜೊತೆ ಸುತ್ತಾಡ್ಕೊಂಡ್ ಬರೋದಕ್ಕೂ ಅವಕಾಶ ಮಾಡ್ಕೊಟ್ಟಿದ್ದಾರೆ. ಅವ್ರಿಗಿಲ್ದೇ ಇರೋ ಅಡೆತಡೆ ನಮಗ್ ಮಾತ್ರ ಯಾಕೆ ಅಂತ ಪ್ರಶ್ನೆ ಮಾಡಿದ್ರೆ? ಭಾಸ್ಕರ ರಾಖಿ ಕಾಲೇಜ್ಗೆ ಹೋಗೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾನೆ. ನೀವು ಒಪ್ಪಿಗೆ ಕೊಡ್ಲಿಲ್ಲ ಅಂದ್ರೆ ತೊಂದರೆ ಆಗತ್ತೆ. ನಾವು ಇದುವರೆಗೂ ಈ ಮನೆಯಲ್ಲಿ ಯಾವ ತಾರತಮ್ಯನೂ ಮಾಡಿಲ್ಲ, ಮುಂದೇನೂ ಮಾಡೋದಿಲ್ಲ. ಪರಿಮಳ, ರಾಖಿಗೆ ಕಾಲೇಜ್ ಸೇರ್ಕೊ ಅಂತ ಹೇಳು. ಸರಿ ಮಾವ. ಪರಿಮಳ, ರಾಖಿ ಇವ್ರ ಜೊತೆ ಹೋಲಿಕೆ ಮಾಡ್ಕೊಳ್ಳೋಕೆ ಮೊದಲು ಅವಳ ಕರ್ತವ್ಯ ಏನು ಅಂತ ಅರ್ಥ ಮಾಡ್ಕೊಳ್ಳೋಕೆ ಹೇಳು. ಆರ್ತಿ ಮನೆಗೆ, ಮಕ್ಕಳಿಗೆ, ಸೂರ್ಯನಿಗೋಸ್ಕರ ಏನು ಮಾಡಿದ್ದಾಳೆ ಅಂತ
ನಮಗೆ ಚೆನ್ನಾಗಿ ಗೊತ್ತು. ಬೇರೆಯವರು ಅದನ್ನು ನಮ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಅಣ್ಣ ಬನ್ನಿ. ಜಗ್ಗು ಬಳೆಗಾರ ಬಂದ್ರು. ಬಳೆಗಾರ ಬಂದ ಬಾರ, ಯಾಕೆ ಕೂತ್ಕೋ. ಅಣ್ಣ ಕೂತ್ಕೊಳ್ಳಿ. ಹಸಿರು ಬಳೆ ಕೊಡ್ಸು. ಅದ್ಬೇಕಾ? ಅದ್ ಬೇಡ, ಇದು ತಗೋ, ಚೆನ್ನಾಗದೆ. ಹಾ ಬೇಡ, ಕೆಂಪೆ ಕೊಡ್ಸು ನನ್ನ ಸೀರೆಗಂತ. ಸರಿ ತಗ, 2 ಡಜನ್ ಕೊಡೆ ಅದನ್ನ. ಹಾ ಗಟ್ಟಿಯಾಗಿರ್ಬೇಕು ಆಮೇಲೆ. ಹಾ ಇಲ್ಲಿ ಕೈ ಕೊಡೋಸಿ. ಮೆಲ್ಗೆ. ಏನಾಗಲ್ಲ, ಸುಮ್ಮನೆ ಕೂತ್ಕೋ. ಎಷ್ಟು ತೊಡ್ಸಿಲ್ವಾ? ಚಂದಾಗದ? ಪಸಂದ್ ಆಗದೆ. ಎಷ್ಟಾಗ ಇದಕ್ಕೆ? 100 ರೂಪಾಯಿ. 100 ರೂಪಾಯ? ಅಯ್ಯ ಸಂದಾಗಿಲ್ವಾ, ಕೊಡು. ಹೌದೌದು, ಸಂದಾಗಿದ್ಮೇಲೆ 100 ರೂಪಾಯಿ ಕೊಡ್ಲೇಬೇಕು. ತಗೊಳಪ್ಪ. ಅಕ್ಕಾರೆ, ನಾ ಊಟಕ್ಕೆ ರೆಡಿ ಮಾಡ್ಬಿಡ್ತೀನಿ. ಅಕ್ಕ ಅಕ್ಕ, ಬಳೆ ಸಂದಾಗದ? ಚೆನ್ನಾಗಿದೆ. ಒಳ್ಳೆ ಟೈಮ್ಗೆ ಬಂದ್ರಿ. ಹೆಂಗು ಬಳೆಗಾರ ಸೆಟ್ಟಿ ಬಂದವನೆ. ನಮ್ ಕಡೆ ಶ್ರಾವಣದಲ್ಲಿ ಹೆಣ್ಮಕ್ಳು ಗಂಡನ್ಗೆ ಇಷ್ಟ ಆಗಿರೋ ಬಳೆನೆ ತೊಟ್ಕೋಬೇಕು. ಇದು ಪದ್ಧತಿ. ಇಲ್ಲ ಅಂದ್ರೆ ಇಂದ್ರದೇವ್ರು ಕೋಪಿಸ್ಕೊಂಡ್ಬಿಡ್ತಾನೆ. ನೀವು ನಿಮ್ ಗಂಡನ್ ಕೇಳಿ ಯಾವ ಬಳೆ ಇಷ್ಟ ಅಂತ ಅದನ್ನೇ ತೊಟ್ಕೊಳ್ಳಿ, ಆಯ್ತಾ? ಭವಾನಿ, ಹಾ ಬಂದೆ. ಅಣ್ಣ ಬಳೆ ತೋರಿಸಿ. ಸೂರ್ಯವ್ರೆ, ಬಳೆಗಾರ ಬಂದಿದ್ದಾನೆ. ಅದಕ್ಕೇನೀಗ? 1 ನಿಮಿಷ ಬನ್ನಿ ಇಲ್ಲಿ. ಈಗ ಶ್ರಾವಣ ಮಾಸ ಗೊತ್ತು. ಶ್ರಾವಣ ಮಾಸದಲ್ಲಿ ಒಂದು ಪದ್ಧತಿ ಇದೆ ಅಂತೆ. ಮಾಡಿದ್ವಲ್ಲ, ಜೋಕಾಲಿ ಜಿಕ್ಕೋದು. ಅದಲ್ಲ, ಅದ್ ಬಿಟ್ಟು ಇನ್ನೊಂದು ಪದ್ಧತಿ ಇದೆ. ಭವಾನಿ ಹೇಳ್ತಾ ಇದ್ಲು, ಗಂಡನಿಗೆ ಇಷ್ಟ ಆಗೋ ಬಳೆನ ಹೆಂಡತಿ ತೊಡ್ಕೋಬೇಕಂತೆ. ಆರ್ತಿ ಅವರೇ, ನನಗೆ ಈ ಪದ್ಧತಿ ಇಲ್ಲಲ್ಲ, ನಂಬಿಕೆ ಇಲ್ಲ. ಆದ್ರೆ ನನಗೆ ನಂಬಿಕೆ ಇದೆಯಲ್ಲ. ಅದ್ಯಾಕೆ ಹಾಗೆ ದುರ್ಗುಟ್ಕೊಂಡು ನೋಡ್ತೀರಾ? ಬಳೆ ತೊಡಿಸಿ ಬನ್ನಿ ಪ್ಲೀಸ್. ಅಣ್ಣ, ಅಲ್ಲಿ ಗುಲಾಬಿ ಕಲರ್ ಬಣ್ಣದ್ದು ಬಳೆ ಇದೆ ಅಲ್ವಾ, ಈ ಕಡೆ ಗುಲಾಬಿ ಗುಲಾಬಿ ಬಣ್ಣದ, ಆ ಕಡೆ ಆ ಕಡೆ ಆ ಕಡೆ, ಇಲ್ಲಿ ಇಲ್ಲಿ ಇಲ್ಲಿ. ಹಾ, ಅದನ್ನ ತೋರಿಸಿ ಕೊಡಿ. ಬಳೆ ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಕೆಂಪು ಕಲರ್ ಬಳೆನ 2 ಡಜನ್ ಕೊಟ್ಬಿಡಿ. ಬೇಡ. ಅದೇ ಓಡ್ಬೇಡ ಕಣ, ಬಿದೋಗ್ತೀಯೋ. ಬೇಡ, 2 ಡಜನ್ ಅಲ್ಲ, 4 ಡಜನ್ ಕೊಟ್ಬಿಡಿ. ಏನ್ ಆಡ್ತೀವ್ರೆ ನೀವು? ಅಲ್ಲಿ ಅಷ್ಟೊಂದು ಕಲರ್ಸ್ ಇದೆ, ಅದ್ ಬಿಟ್ಟಿದ್ ಯಾವ್ದೋ ಕೆಟ್ಟ ಬಣ್ಣತ್ತ ಅಂತ ಇದೀರಲ್ಲ. ಅದಕ್ಕೆ ಹೇಳಿದ್ದು, ನಿಮ್ಗೆ ಯಾವ ಬಣ್ಣ ಇಷ್ಟನೋ ಅದನ್ನ ಸೆಲೆಕ್ಟ್ ಮಾಡಿ ಅಂತ. ಶ್ರಾವಣ ಮಾಸದಲ್ಲಿ ಗಂಡನಿಗಿಷ್ಟ ಆಗೋ ಬಳೆನ ಹೆಂಡತಿ ಹಾಕೋಬೇಕಂತೆ.
ಇಲ್ದಿದ್ರೆ ಇಂದ್ರ ದೇವತೆ ಕೋಪಿಸ್ಕೋತಾರಂತೆ. ಹಾಗಂತ ನಾನು ಹೇಳಿದಲ್ಲ, ಭವಾನಿ ಹೇಳ್ತಾ ಇದ್ಲು. ನಿಮ್ಗೆ ಯಾವ ಬಣ್ಣದ ಬಳೆ ಇಷ್ಟ ಆಗುತ್ತೋ ಆ ಬಣ್ಣದ ಬಳೆ ಕೊಡಿಸಿ ಪ್ಲೀಸ್. ಬರಕ್ ಹೇಳಿದ್ರಂತೆ. ಹೌದು, ನನಗೆ ನಿನ್ ಜೊತೆ ಮಾತಾಡಕ್ಕಿದೆ. ಬಾ ಕೂತ್ಕೋ. ಪರವಾಗಿಲ್ಲ, ಹೇಳಿ. ನಿನ್ಗೆ ಭಾಸ್ಕರನ್ ಜೊತೆ ಹೊರಗಡೆ ಸುತ್ತಾಡಕ್ ಹೋಗ್ಬೇಕು ಅಂತ ಆಸೆ ಇತ್ತು, ಆದ್ರೆ ಹೋಗಕ್ಕಾಗ್ಲಿಲ್ಲ. ನನ್ ಮೇಲೆ ತುಂಬಾ ಸಿಟ್ಟು ಮಾಡ್ಕೊಂಡಿದ್ಯಾ ಅಲ್ವಾ? ಸಿಟ್ಟ ನಾನು ತಪ್ಪು ಅಂತ ಹೇಳಲ್ಲ, ಯಾಕೆಂದ್ರೆ ನಮ್ಮ ಪರಿವಾರನ ನೀನು ಇನ್ನೂ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ. ನಮ್ಮ ಭಾಸ್ಕರ ಸೂರ್ಯನ್ ತುಂಬಾ ಪ್ರೀತಿಸ್ತಾನೆ, ಗೌರವಿಸ್ತಾನೆ. ನಮ್ಮ ಸೂರ್ಯನೂ ಅಷ್ಟೇ ಭಾಸ್ಕರನ್ನ ತುಂಬಾ ಪ್ರೀತಿ ಮಾಡ್ತಾನೆ ಮತ್ತೆ ಗೌರವಿಸ್ತಾನೆ. ಅವರಿಬ್ರು ಒಬ್ರಿಗೊಬ್ರು ತುಂಬಾ ಹಚ್ಕೊಂಡಿದ್ದಾರೆ. ಅವ್ರಿನ್ನೊಬ್ರು ಖುಷಿಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ತಯಾರಾಗಿರ್ತಾರೆ. ಭಾಸ್ಕರನ್ಗೆ ನಿನ್ ಬಗ್ಗೆ ಕಾಳಜಿನೇ ಇಲ್ಲ ಅಂತ ನಾ ಹೇಳ್ತಾ ಇಲ್ಲ. ಅವರಿಬ್ರಿ ಮಧ್ಯೆ ಇರೋ ಪ್ರೀತಿ ಸಂಬಂಧ ಶ್ರೀರಾಮ ಲಕ್ಷ್ಮಣರ ಮಧ್ಯೆ ಇರೋ ಅಂತ ಬಾಂಧವ್ಯ ಥರದ್ದು. ಕೈಕೆ ಶ್ರೀರಾಮನ್ನ 14 ವರ್ಷ ವನವಾಸಕ್ಕೆ ಕಳ್ಸಿದ್ಲು. ಲಕ್ಷ್ಮಣ ಅವನ್ ಹಿಂದೆನೇ ಹೋದ. ಆದ್ರೆ ಊರ್ಮಿಳ ಒಂದು ಕ್ಷಣನೂ ಬೇಜಾರು ಮಾಡ್ಕೊಳ್ಳಿಲ್ಲ. ಇದನ್ನೇ ಪ್ರೀತಿ ಅನ್ನೋದು. ಊರ್ಮಿಳಾ ತನ್ನ ಗಂಡನ ನಿರ್ಧಾರನ ಪ್ರೀತಿಯಿಂದ ಸ್ವೀಕರಿಸಿದ್ಲು. ಅವನು ಬರೋವರೆಗೂ ಅವನಿಗಾಗಿ ಕಾಯ್ತಾ ಇದ್ಲು. ರಾಮಾಯಣದಲ್ಲಿ ಬರೋ ಎಲ್ಲ ಪಾತ್ರಗಳು ನಮ್ಗೆ ಹೊಸ ಸಂಬಂಧದ ಪರಿಚಯ ಮಾಡಿಕೊಡುತ್ತೆ. ಅದಕ್ಕೆ ಸಂಸಾರದಲ್ಲಿ ಏನಾದ್ರೂ ತೊಂದರೆ ಬಂದ್ರೆ, ಸಂಬಂಧಗಳಲ್ಲಿ ಏನಾದ್ರೂ ಪ್ರಶ್ನೆ ಇದ್ರೆ ನಾನು ರಾಮಾಯಣ ಓದಿ ಮನಃಶಾಂತಿ ಪಡ್ಕೋತೀನಿ. ನೀನು ಓದು, ನಿನ್ನ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ನಿನ್ನ ಪ್ರೀತಿಯಿಂದ ಮಾತ್ರ ಅವನ ಜೀವನದಲ್ಲಿ ಕಳೆದೋಗಿರೋ ಬಣ್ಣನ ಮತ್ತೆ ತುಂಬೋದಕ್ಕೆ ಸಾಧ್ಯ. ಅವನ್ ಮೊದಲ ತರ ನಗಬೇಕು, ಬದುಕಬೇಕು, ಮಾತಾಡ್ಬೇಕು. ನೀನಿಷ್ಟು ಮಾಡ್ಕೊಡು ಆರ್ತಿ. ನನಗೆ ಮಾತು ಕೊಡು ಆರ್ತಿ. ನಿನ್ನ ಪತ್ನಿ ಧರ್ಮನ ಪಾಲಿಸ್ತೀಯ, ನನ್ನ ಸೂರ್ಯನ್ ನನಗೆ ಮತ್ತೆ ವಾಪಸ್ ತಂದ್ಕೊಡ್ತೀಯಾ ಅಂತ.
ಹೋಗೋ ಅದೇ ತಿಂಡಿ ತಿನ್ನು, ತಾಕತ್ ಬೇಕಲ್ವಾ? ಹಾಗಾದ್ರೆ ಇವತ್ತಿಡೀ ಆಟ ಆಡ್ತಾ ಇಲ್ಲೇ ಕೂತಿರ್ಬೇಕಾಗತ್ತೆ. ಇವಾಗ ಏನ್ ಮಾಡೋಣ? ನನ್ನ ಹತ್ರ ಒಂದು ಐಡಿಯಾ ಇದೆ. ನೀವಿಬ್ರು ನನ್ನ ನಿಮ್ ಟೀಮಿಗೆ ಸೇರಿಸ್ಕೊಂಡ್ರೆ ನಿಮ್ಮ ಅಪ್ಪನ್ ಸೋಲಿಸ್ಬೋದು. ಅಪ್ಪ, ಇವಾಗ ನೀವ್ ಗೆಲ್ತೀರಾ ಅಮ್ಮ ಗೆಲ್ತೀರಾ ಅಂತ ನೋಡೋಣ. ಅಮ್ಮ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. Come on. ನಿಮ್ಮಪ್ಪ ಆಡಲ್ಲ ಕಣೋ. ಅವ್ರಿಗೆ ನನ್ ಜೊತೆ ಆಟ ಆಡಿದ್ರೆ ಸೋಲ್ತೀನಿ ಅಂತ ಭಯ. ಏನಿಲ್ಲ, ಬಾಡಿ ನೋಡಿ ಹೆಂಗಿದೆ, 8 ಹಾಕ್ಸಿದೆ ಅವ್ರಿಗೆ. ತುಂಬಾ ಸ್ಟ್ರಾಂಗ್ ಅವರು. ನಿಮ್ಮಪ್ಪ ನೋಡಕ್ ಮಾತ್ರ ಸ್ಟ್ರಾಂಗ್, ನನ್ ಜೊತೆ ಆಡಕ್ ಹೆದರ್ತಾರೆ. ಇಲ್ಲ ಅಪ್ಪ, ಆಡಿ ಅಮ್ಮನ ಸೋಲ್ಸಿ. ನಡೀರೋ ಮಕ್ಳ, ಹೀಗೆ ಇದ್ರೆ ಇವತ್ತಿಡೀ ಉಪವಾಸ ಇರ್ಬೇಕಾಗತ್ತೆ. ಬನ್ನಿ ತಿಂಡಿ ತಿನ್ನೋಣ, ನಡೀರಿ. ಬಾದಿ. ಅಪ್ಪ, ನೀವ್ ಆಡಲ್ಲ ಅಂದ್ರೆ ನಾನ್ ತಿಂಡಿನೇ ತಿನ್ನಲ್ಲ. ಆಡಿ. ಏನು ಪ್ರಯೋಜನ ಇಲ್ಲ ಅದೇ. ಬಾ, ಹೀಗೆ ಇದ್ರೆ ಇವತ್ತಿಡೀ ಉಪವಾಸ ಇರ್ಬೇಕಾಗತ್ತೆ. ಬಾ ಹೋಗೋಣ. ನಿಮ್ಮ ಅಪ್ಪಂಗೆ ನನ್ ಜೊತೆ ಆಡಕ್ ಭಯ. ನಾನು ಆಡ್ತೀನಿ. ಆಟ ಆಡೋದಕ್ಕಿಂತ ಮುಂಚೆ ಒಂದು ಷರತ್ತಿದೆ. ಏನದು? ಈ ಆಟದಲ್ಲಿ ಯಾರು ಸೋಲ್ತಾರೋ ಅವರು ಎಲ್ರನ್ನ ಹೊರಗಡೆ ಕರ್ಕೊಂಡು ಹೋಗಿ ಮುಸ್ಕಿನ ಜೋಳ ಕುಡಿಸ್ಬೇಕು. ಅಷ್ಟೇ ತಾನೆ? ನನಗೆ ನಿಮ್ ಷರತ್ತು ಒಪ್ಪಿಗೆ ಇದೆ. ಹೊರಗಡೆ ಕರ್ಕೊಂಡೋಗಿ ಮುಸ್ಕಿನ ಜೋಳ ಕೊಡ್ಸೋದು ನೀವೇ ತಾನೆ? ನೋಡೋಣ. 1